ಬೆಂಗಳೂರಿನಲ್ಲಿ ಬಸ್ ಡಿಕ್ಕಿಯಾಗಿರುವ ಘಟನೆ ನಡೆದಿದೆ. ಕೆಆರ್ ಸರ್ಕಲ್ನಲ್ಲಿ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ ಬಸ್ ಡ್ರೈವರ್ ಸ್ಥಿತಿ ಚಿಂತಾಜನಕವಾಗಿದೆ. ಡ್ರೈವರ್ನ ಮಾರ್ಥಾಸ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಎಂಐಆರ್ ಸ್ಕ್ಯಾನ್ ಮಾಡಲಾಗುತ್ತಿದೆ. ಇನ್ನು ಬಸ್ಸಲ್ಲಿದ್ದ 10ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಂಭೀರವಾಗಿ ಗಾಯ ಆಗಿದ್ದು ಗಾಯಾಳುಗಳನ್ನು ಮಾರ್ಥಾಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆ ಕುರಿತು ಮಾರ್ಥಾಸ್ ಆಸ್ಪತ್ರೆಯ ವೈದ್ಯ ಶಶಿಕಾಂತ್ ಪ್ರತಿಕ್ರಿಯಿಸಿದ್ದಾರೆ. ನಮ್ಮ ಆಸ್ಪತ್ರೆಗೆ 7 ಮಂದಿ ಗಾಯಾಳುಗಳು ದಾಖಲಾಗಿದ್ದಾರೆ. 4 ಮಹಿಳೆಯರು ಹಾಗೆಯೇ 3 ಪುರುಷರು ದಾಖಲಾಗಿದ್ದು ಇಬ್ಬರ ಸ್ಥಿತಿ ಗಂಭೀರ ಆಗಿದೆ. ಸದ್ಯಕ್ಕೆ ಎಲ್ಲರಿಗೂ ಎಮರ್ಜೆನ್ಸಿಯ ಚಿಕಿತ್ಸೆ ನೀಡಲಾಗುತ್ತಿದೆ. ಡ್ರೈವರ್ ತಲೆಗೆ ಗಂಭೀರವಾದ ಗಾಯ ಆಗಿದ್ದು ಸಿಟಿ ಸ್ಕ್ಯಾನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಅದರಲ್ಲಿ ಒಂದು 7 ಜನ ಪ್ಯಾಸೆಂಜರ್ಸ್ ಬಂದಿದ್ದಾರೆ ನಮ್ಮ ಹಾಸ್ಪಿಟಲ್ಗೆ. ಅದರಲ್ಲಿ ಒಂದು 4 ಜನ ಲೇಡೀಸು, ಒಂದು 3 ಜನ ಜೆಂಟ್ಸು. 4 ಜನ ಸ್ವಲ್ಪ ಎಲ್ಲ ಮೈನರ್ ಇಂಜುರೀಸ್, ಅಷ್ಟೊಂದು ಮೇಜರ್ ಇಲ್ಲ. ಒಬ್ಬರಿಗೆ ಮಾತ್ರ ಫುಟ್ ಆ್ಯಂಡ್ ಇಂಜುರೀಸ್ ಆಗಿದೆ, ಫೋರ್ ಹೆಡ್ಡು. ಇನ್ನೊಬ್ಬರಿಗೆ ಹೆಡ್ ಇಂಜುರಿ ಸ್ವಲ್ಪ ಆಗಿದೆ, ಅಭಿಷೇಕ್ ಅಂತ ಡ್ರೈವರ್ಗೆ. ಸೊ ಅದು CT ಮತ್ತು ಎಕ್ಸ್ರೇ ಎಲ್ಲ ಮಾಡ್ತಾ ಇದ್ದೀವಿ. ಎಲ್ಲ ಮೈನರ್ ಇಂಜುರೀಸ್, ಕಟ್ಸ್ ಇದೆ ಮತ್ತು ಫ್ರ್ಯಾಕ್ಚರ್, ಒಂದು ಫುಟ್ ಫ್ರ್ಯಾಕ್ಚರ್ ಇದೆ ಒಬ್ಬರಿಗೆ. ಇನ್ನೊಬ್ಬರಿಗೆ ಚೆಸ್ಟ್ ಇಂಜುರೀಸ್ ಇದೆ, ಅದೆಲ್ಲ ನಾರ್ಮಲ್ ಇದೆ. ಒಂದು 7 ಜನ ಪ್ಯಾಸೆಂಜರ್ಸ್ ಬಂದಿದ್ದಾರೆ ನಮ್ಮ ಹಾಸ್ಪಿಟಲ್ಗೆ. ಅದರಲ್ಲಿ ಒಂದು 4 ಜನ ಮಾರ್ಥಾಸ್ ಆಸ್ಪತ್ರೆಗೆ ಹಲಸೂರು ಗೇಟ್ ಸಂಚಾರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಗಾಯಾಳುಗಳ ಬಳಿ ಮಾಹಿತಿಯನ್ನು ಪಡೆದುಕೊಂಡು ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ. ಗಾಯಾಳುಗಳ ಹೇಳಿಕೆ ಮೇಲೆ ಕೇಸ್ ದಾಖಲಿಸಿಕೊಂಡಿದ್ದು ಘಟನೆ ಬಗ್ಗೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಇನ್ನು ಮಾರ್ಥಾಸ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ಗಾಯಾಳು ಮುಬಾರಕ್ ಚಿಕಿತ್ಸೆ ಪಡೆದು ಡಿಸ್ಚಾರ್ಜ್ ಆಗಿದ್ದಾರೆ. ಅಪಘಾತದಲ್ಲಿ ಹಣೆಗೆ ಗಾಯಗಳಾಗಿತ್ತು. 6 ಹೊಲಿಗೆ ಹಾಕಲಾಗಿದ್ದು ಚಿಕಿತ್ಸೆ ಪಡೆದು ಆಸ್ಪತ್ರೆಯಿಂದ ಮುಬಾರಕ್ ಡಿಸ್ಚಾರ್ಜ್ ಆಗಿದ್ದಾರೆ. ಬಿಎಂಟಿಸಿ ಬಸ್ ಆಕ್ಸಿಡೆಂಟ್ನಲ್ಲಿ ಗಾಯಗೊಂಡ ಗಾಯಾಳುಗಳನ್ನು ಸಚಿವ ಬೈರತಿ ಸುರೇಶ್ ಭೇಟಿಯಾಗಿದ್ದಾರೆ. ಮಾರ್ಥಾಸ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದಾರೆ. ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ಅವರು, ಕೆಆರ್ ಸರ್ಕಲ್ನಲ್ಲಿ ಬಿಎಂಟಿಸಿ ಇವಿ ಬಸ್ ಅಪಘಾತವಾಗಿದೆ. 13 ಜನರಿಗೆ ಗಾಯ ಆಗಿದೆ. ಚಾಲಕ ಸೇರಿ ಇನ್ನಿಬ್ಬರ ಸ್ಥಿತಿ ಗಂಭೀರವಾಗಿದೆ. ಡ್ರೈವರ್ ಅನ್ನ ಮಾತನಾಡಿಸಿದೆ. ಅವರು ಮಳೆ ಜಾಸ್ತಿ ಬರ್ತಿತ್ತು, ಬ್ರೇಕ್ ಸರಿಯಾಗಿ ಹಿಡಿದಿಲ್ಲ ಅಂತ ಹೇಳಿದ್ದಾರೆ. ಎಲ್ಲಾ ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನ ನಾನು ಭರಿಸ್ತೇನೆ ಅಂತ ಹೇಳಿದ್ದಾರೆ. ಬಹಳಷ್ಟು ಜನ ದೇವರಿಗೆಯಿಂದ ಡಿಸ್ಚಾರ್ಜ್ ಆಗುವಂಥದ್ದು. 13 ಜನ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಇನ್ನು 3 ಜನ ಡ್ರೈವರ್ ಅಭಿಷೇಕ್ ಮತ್ತು ಶರಣಮ್ಮ ಮತ್ತು ಬಾಬೂಜಿ, ಇವರಿಗೆ ಸ್ವಲ್ಪ CT ಸ್ಕ್ಯಾನ್ ಎಲ್ಲ ಮಾಡ್ತಾರೆ. ಆದ್ರೂ ಮುಂದೆ ಅವರಿಗೆ MRI CT ಸ್ಕ್ಯಾನ್ ಎಲ್ಲ ಮಾಡಿಸಿ ನಮ್ಮ ಇಲಾಖೆಯಿಂದ ಅವರಿಗೆ ಏನೇನು ಸೌಲಭ್ಯ ಸಿಗಬೇಕು. ಇನ್ನು ಕೆಆರ್ ಸರ್ಕಲ್ನಲ್ಲಿ ಅಪಘಾತ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ಅಪಘಾತದ ಬಗ್ಗೆ ಮಾಹಿತಿ ಇಲ್ಲ. ಟ್ರಾಫಿಕ್ ಬಗ್ಗೆ ರಿವ್ಯೂ ಮಾಡಿದಾಗ 66% ಟ್ರಾಫಿಕ್ ಜಾಮ್ ಆಗ್ತಾ ಇರೋದು ವಾಹನಗಳ ಬ್ರೇಕ್ ಡೌನ್ ಇಂದ ಅಂತ ಗೊತ್ತಾಗಿದೆ. ಅದರಲ್ಲಿ ಹೆಚ್ಚಾಗಿ ಬಸ್ಗಳಲ್ಲಿ ಆಗ್ತಾ ಇದೆ. ಇದಕ್ಕಾಗಿ ನಾವು ಅರ್ಬನ್ ಮೊಬಿಲಿಟಿ ಪ್ಲಾನ್ ಮಾಡ್ತಿದ್ದೀವಿ. 10 ದಿನಗಳಲ್ಲಿ ಸಮಿತಿಯನ್ನು ರಚನೆ ಮಾಡ್ತೀವಿ, ವ್ಯವಸ್ಥೆ ಸರಿ ಮಾಡ್ತೀವಿ ಅಂತ ಹೇಳಿದರು. ನಾವು ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಬಗ್ಗೆ ನಾನು ಆಲಿಸಿದಾಗ, ರಿವ್ಯೂ ಮಾಡಿದಾಗ, ಈಗ ಒಂದು 15 ದಿನದಿಂದ 66% ಟ್ರಾಫಿಕ್ ಜಾಮ್ ಆಗ್ತಾ ಇರೋದು ನಮ್ಮ ನಗರದಲ್ಲಿ ಬಿಕಾಸ್ ಆಫ್ ವೆಹಿಕಲ್ ಬ್ರೇಕ್ ಡೌನ್. ಅದರಲ್ಲೂ ಹೆಚ್ಚಾಗಿ ಬಸ್ಗಳದು. ಯಾಕಂದರೆ ಏನೋ ಹೊಸ ತಂತ್ರಜ್ಞಾನ ಬಳಸ್ಕೊಂಡು ಹೋಗಿ ಎಲೆಕ್ಟ್ರಿಕ್ ವೆಹಿಕಲ್ ಅವ್ರದ್ದು ಅದು ಬ್ಲ್ಯಾಕ್ ಬಾಕ್ಸ್ ಥರ ಕ್ರಿಯೇಟ್ ಮಾಡಿದ್ದಾರೆ. ಅದು ಟೆಕ್ನಿಷಿಯನ್ನೇ ಬರಬೇಕು, ಅವ್ರದ್ದೇ ಟೆಕ್ನಿಷಿಯನ್ ಬರಬೇಕು, ಹೊರತು ಬೇರೆ ಯಾವುದೂ ಇಲ್ಲ. ಸೊ ಅದೆಲ್ಲನೂ ಕೂಡ ಮೊನ್ನೆ ಗಮನಕ್ಕೆ ಬಂದಿದೆ. ಅದಕ್ಕೆ ಒಂದು ಅರ್ಬನ್ ಬಿಎಂಟಿಸಿ ಬಸ್ಗಳ ಅಪಘಾತದ ಬೆನ್ನಲ್ಲೇ ಬೆಂಗಳೂರಲ್ಲಿ ಬಿಎಂಟಿಸಿ ಬಸ್ ಡಿಕ್ಕಿಗೆ ಬೈಕ್ ಸವಾರ ಸಾವನ್ನಪ್ಪಿದ್ದಾನೆ. ನಾಗಾರ್ಜುನ ಮೃತ ಬೈಕ್ ಸವಾರನಾಗಿದ್ದು ಮಾರತಹಳ್ಳಿಯಲ್ಲಿ ಅಪಘಾತವಾಗಿದೆ. ಬೈಕ್ ಹಿಂಬದಿಯಲ್ಲಿ ಕೂತಿದ್ದ ಸವಾರ ಮೃತಪಟ್ಟಿದ್ದಾರೆ. ಸ್ಥಳಕ್ಕೆ HAL ಸಂಚಾರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ ಪಲ್ಟಿಯಾಗಿ 8 ಜನರಿಗೆ ಗಂಭೀರ ಗಾಯಗಳಾಗಿರೋ ಘಟನೆ ಚಿಕ್ಕಬಳ್ಳಾಪುರದ ಮುದ್ದೇನಹಳ್ಳಿ ಸಮೀಪದ VTU ಕ್ಯಾಂಪಸ್ ಬಳಿ ನಡೆದಿದೆ. ಘಟನೆಯಲ್ಲಿ 8 ಜನರಲ್ಲಿ 3 ಸ್ಥಿತಿ ಚಿಂತಾಜನಕವಾಗಿರೋದು. ದೊಡ್ಡಬಳ್ಳಾಪುರದಿಂದ ಚಿಕ್ಕಬಳ್ಳಾಪುರಕ್ಕೆ ಬರ್ತಿದ್ದ ವೇಳೆ ಟಿಪ್ಪರ್ ತಪ್ಪಿಸೋಕೆ ಹೋಗಿ ಬಸ್ ಪಲ್ಟಿಯಾಗಿದೆ. ಸತ್ಯಸಾಯಿ ಮುದ್ದೇನಹಳ್ಳಿ ಆಸ್ಪತ್ರೆಗೆ ಗಾಯಾಳುಗಳನ್ನು ಶಿಫ್ಟ್ ಮಾಡಿದ್ದು ಸ್ಥಳಕ್ಕೆ SP ಕುಶಾಲ್ ಚೌಕ್ಸೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ.
ದಾವಣಗೆರೆಯಲ್ಲಿ ಅಂಗನವಾಡಿ ಕೇಂದ್ರ ದೇವಸ್ಥಾನಗಳಲ್ಲಿ ಕೂತು ಬಿಎಲ್ಒಗಳಿಂದ ಎಸ್ಐಆರ್ ಪ್ರಕ್ರಿಯೆಯನ್ನು ಮಾಡಲಾಗ್ತಾ ಇದ್ದು ಜಿಲ್ಲೆಯಲ್ಲಿ ಮನೆ ಮನೆಗೆ ತೆರಳದೆ ಬಿಎಲ್ಒಗಳು ದೇವಸ್ಥಾನದಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮಾಡುತ್ತಿದ್ದಾರೆ. ಜಾಲಿನಗರದ ಬೂತ್ ನಂಬರ್ 49ರಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಎಸ್ಐಆರ್ ಮಾಡುತ್ತಿದ್ದು ವಿಡಿಯೋ ವೈರಲ್ ಆಗಿದೆ. ಮತ್ತೊಂದು ಕಡೆ ಎಸ್ಐಆರ್ ಎನ್ಯುಮರೇಷನ್ ಫಾರ್ಮ್ ತುಂಬೋದಕ್ಕೆ ವೃದ್ಧೆ ಪರದಾಡಿರುವ ಘಟನೆ ನಡೆದಿದೆ. 2002ನೇ ಸಾಲಿನ ವೋಟರ್ ಐಡಿ ಕೇಳ್ತಿದ್ದಾರೆ, ಎಲ್ಲಿಂದ ತರಲಿ ಅಂತ ವೃದ್ಧೆ ವಿಜಯಲಕ್ಷ್ಮಿ ಅಳಲು ತೋಡ್ಕೊಂಡಿದ್ದಾರೆ. ವಿಜಯಪುರದ ಉಕ್ಕಲಿ ಗ್ರಾಮದಲ್ಲಿ ಬಿಎಲ್ಒಗಳು ಸರ್ಕಾರಿ ಶಾಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮಾಡಿದ್ದಾರೆ. ಸರ್ಕಾರಿ ಶಾಲೆಗೆ ಜನರಿಗೆ ಬರುವಂತೆ ಹೇಳಿ ಫಾರ್ಮ್ ವಿತರಿಸಿದ್ದಾರೆ. ಮನೆ ಮನೆಗೆ ತೆರಳದೆ ಶಾಲೆಯಲ್ಲೇ ಎಸ್ಐಆರ್ ಪ್ರಕ್ರಿಯೆ ಮಾಡುತ್ತಿರುವುದಕ್ಕೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾವೇರಿಯ ಬಂಕಾಪುರದಲ್ಲಿ ಎಸ್ಐಆರ್ ಪ್ರಕ್ರಿಯೆಯನ್ನ ಮಸೀದಿ ಒಳಗೆ ಮಾಡಲಾಗಿದೆ. ಮೊಮಿನ್ ಮಸೀದಿ ಕಚೇರಿ ಒಳಗೆ ಬಿಎಲ್ಒಗಳು ಫಾರ್ಮ್ ಭರ್ತಿ ಮಾಡ್ತಾ ಇರುವ ಫೋಟೋ ವೈರಲ್ ಆಗಿದೆ. ಯಾದಗಿರಿಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಹಿನ್ನೆಲೆ ಗ್ರಾಮೀಣ ಭಾಗದಲ್ಲೂ ಸಿಬ್ಬಂದಿ ಬೇಜವಾಬ್ದಾರಿಯನ್ನು ತೋರಿದ್ದಾರೆ. ಗುರುಮಿಟ್ಕಲ್ ಮತಕ್ಷೇತ್ರದ ಕೆಂಚಗಾರನಹಳ್ಳಿಯಲ್ಲಿ ಮರದ ಕೆಳಗೆ ಕುಳಿತು ದಾಖಲೆಗಳ ಪರಿಶೀಲನೆ ಮಾಡಿದ್ದಾರೆ. ಬಿಎಲ್ಒ ಚುನಾವಣಾ ಆಯೋಗದ ಸಿಬ್ಬಂದಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಸಡ್ಡೆ ತೋರಿದ್ದು ಒಂದೇ ಜಾಗದಲ್ಲಿ ಕುಳಿತು ಜನರ ದಾಖಲೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಎಸ್ಐಆರ್ ಪ್ರಕ್ರಿಯೆ ವಿಚಾರವಾಗಿ ಬೆಂಗಳೂರಲ್ಲಿ ಮಾತಾಡಿರೋ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಕರ್ನಾಟಕದಲ್ಲಿ ನಡೀತಾ ಇರುವ ಮತದಾರ ಪರಿಷ್ಕರಣೆಯಲ್ಲಿ ಯಾವುದೇ ಅರ್ಥ ಇಲ್ಲ. ನಾನು ನಾಡಿದ್ದು ದೆಹಲಿಗೆ ಹೋಗ್ತೀನಿ, ಆಗ ಕೇಂದ್ರ ಚುನಾವಣಾ ಆಯುಕ್ತರನ್ನ ಭೇಟಿ ಮಾಡ್ತೇನೆ. ಇಲ್ಲಿ ನಡೆದಿರುವ ಎಲ್ಲಾ ಪ್ರಕ್ರಿಯೆಗಳನ್ನು ಅವರಿಗೆ ಹೇಳ್ತೇನೆ, ಹಾಗೆ ಪಾರದರ್ಶಕ ಪರಿಷ್ಕರಣೆ ಮಾಡುವಂತೆ ಮನವಿಯನ್ನ ಮಾಡ್ತೇನೆ ಅಂತ ಹೇಳಿದರು. ಇವಾಗ ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂಥ ಈ ಮತದಾರರ ಪರಿಷ್ಕರಣೆ ಏನಿದೆ, ಇದರಲ್ಲಿ ಯಾವುದೇ ರೀತಿ ಅರ್ಥ ಇಲ್ಲ. ಒಂದು ಕಡೆ ಈಗ ಆಗಿರತಕ್ಕಂಥ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಆಗ್ರಹ ಇದೆ. ನಾನು ಸಾಧ್ಯ ಆದರೆ ನಾಡಿದ್ದು ಡೆಲ್ಲಿಗೆ ಹೋಗ್ತೀನಿ. ಹೋದಾಗ ನಮ್ಮ ಚುನಾವಣಾ ಆಯುಕ್ತರನ್ನ ಭೇಟಿ ಮಾಡಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಘಟನೆಯನ್ನು ಅವ್ರ ಮುಂದೆ ಇಟ್ಟು ಈ ಪ್ರಕ್ರಿಯೆ ನಿಲ್ಲಿಸಿ ಒಂದು ಟ್ರಾನ್ಸ್ಪರೆನ್ಸಿನಲ್ಲಿ ಈ ಒಂದು ಮತದಾರರ ಪರಿಷ್ಕರಣೆ ಆಗ್ತಕ್ಕಂಥದ್ದಕ್ಕೆ ನಾನು ಅವ್ರಿಗೆ ಮನವಿ ಮಾಡ್ತೀನಿ. ಇವತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಿವಾಸದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆಸಲಾಗ್ತಾ ಇದೆ. ಹುಬ್ಬಳ್ಳಿಯ ಮಯೂರಿ ಎಸ್ಟೇಟ್ನಲ್ಲಿರುವಂತಹ ಪ್ರಹ್ಲಾದ್ ಜೋಶಿ ನಿವಾಸಕ್ಕೆ ಡಿಸಿ ಸ್ನೇಹಲ್ ಆರ್ ಭೇಟಿ ನೀಡಿ ಫಾರ್ಮ್ ವಿತರಿಸಿದ್ದಾರೆ. ಈ ವೇಳೆ ಶಾಸಕರಾದ ಅರವಿಂದ್ ಬೆಲ್ಲದ್, ಮಹೇಶ್ ತೆಂಗಿನಕಾಯಿ ಸೇರಿ ಹಲವರು ಉಪಸ್ಥಿತರಿದ್ದರು. ಫಾರ್ಮ್ ವಿತರಣೆ ಸಾಮೂಹಿಕವಾಗಿ ಊಟ ಹಾಕ್ತಾರಲ್ಲ, ಸಾಮೂಹಿಕವಾಗಿ ಆ ನಮೂನೆ ನಡೆದ. ಅಲ್ಲಿ ನಮ್ಮ BLA-2 ರಾಜು ಜರ್ತಾರ್, BLA-1 ರಾಜು ಜರ್ತಾರ್ಗಿರಿದಾಗ ಹೋಗಿ ಅಬ್ಜೆಕ್ಷನ್ ಮಾಡಿದ್ದು ಏನು ಬೇಕಾದ್ ಮಾಡ್ಕೊ ಅಂತ ಹೇಳಿದ್ರು. ರೆಕಾರ್ಡ್ ಮಾಡ್ಕೊಂಡು ಹೋಗಂದ್ರೆ BLA-2ಗಳು ಸಮುದಾಯ ಭವನದಾಗ ಮಾಡ್ತಾ ಇದ್ದಾರೆ. 4 ವಾರ್ಡ್ಗಳಿಂದ ಸಾಮೂಹಿಕ ಯಾವ ಅರ್ಥ ನಾವು ಕೊಡ್ತಾರೆ, ಪ್ಯಾಂಪ್ಲೆಟ್ ಹಂಚ್ತಾರಲ್ಲ ಚುನಾವಣೆ ಮನೆ ಮನೆಗೆ, ಅಲ್ಲಿ ಇಲ್ಲೇ ಇವರ ಕರೆದು ಹಂಚ್ತಾ ಇದ್ದಾರೆ. ನಾವು ಕಂಪ್ಲೇಂಟ್ ಕೊಟ್ಟಿವಿ, ಅರವಿಂದ್ ಬೆಲ್ಲದವ್ರು ಕಂಪ್ಲೇಂಟ್ ಕೊಟ್ಟಾರೆ, ಮಸೀದಿ ಒಳಗೆ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ, ಇಂಥಲ್ಲಿ ಹೋಗೆಲ್ಲ SIR ಮಾಡಿಸಿವ್ರಂತ. ಇದು SIR ಇದೆ ರೀ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಯದುವೀರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮನೆ ಮನೆಗೆ ಹೋಗಿ ಡೋರ್ ಟು ಡೋರ್ ಹೋಗಿ ಒಂದು ಫಿಸಿಕಲ್ ವೆರಿಫಿಕೇಶನ್ ಆಗಬೇಕಾಗಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥ ಸಂಗತಿ. ಮೈಸೂರಲ್ಲೂ ಕೂಡ ಕೆಲವು ಗಂಭೀರವಾದಂತಹ ಆರೋಪಗಳು ಬರ್ತಾ ಇದೆ. ನರಸಿಂಹರಾಜ ಕ್ಷೇತ್ರದಲ್ಲಿ ವಿಶೇಷವಾಗಿ ಇದು ಬಹಳ ಒಂದು ವ್ಯವಸ್ಥಿತ ರೀತಿಯಲ್ಲಿ ನಡೀತಾ ಇರುವಂಥದ್ದು ನಾವೆಲ್ಲರೂ ಗಮನಿಸಿದ್ವಿ. ಇದು ಅತ್ಯಂತ ಗಂಭೀರವಾದಂತಹ ವಿಚಾರ. ಯಾಕಂದ್ರೆ ಬರೀ ಅರ್ಹ ಮತದಾರರಿಗೆ ಈ ದೇಶದ ಮತ್ತು ನಮ್ಮ ರಾಜ್ಯದ ಭವಿಷ್ಯವನ್ನು ರೂಪಿಸಲಿಕ್ಕೆ ನಿರ್ಧಾರ ಮಾಡೋದಕ್ಕೆ ಒಂದು ಹಕ್ಕಿದೆ. ಏನು ಆಫೀಸರ್ಗಳು ಡೋರ್ ಟು ಡೋರ್ ಹೋಗಿ ಒಂದು ಪರಿಶೀಲನೆ ಮಾಡಬೇಕಾಗಿದೆ, ಡೋರ್ ಟು ಡೋರ್ ಫಿಸಿಕಲ್ ವೆರಿಫಿಕೇಶನ್ ಮಾಡಬೇಕಾಗಿದೆ, ಅದರಲ್ಲಿ ಸಂಪೂರ್ಣವಾಗಿ ವಿಫಲ ಆಗ್ತಾ ಇದೆ. ಕಡ್ಡಾಯವಾಗಿ ಎಸ್ಐಆರ್ ಪ್ರಕ್ರಿಯೆ ವಿಚಾರವಾಗಿ ಮೈಸೂರಲ್ಲಿ ಮಾತಾಡಿರೋ ಮಾಜಿ ಸಚಿವ ಸಾರಾ ಮಹೇಶ್, ಚೌಟ್ರಿಗಳು ಸ್ಕೂಲ್ಗಳಲ್ಲಿ ಗುಂಪು ಗುಂಪಾಗಿ ಫಾರ್ಮ್ ಕೊಟ್ಟು ತುಂಬಿಸುವ ಕೆಲಸ ಆಗಬಾರದು. ಬಿಎಲ್ಒಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಅಪ್ಲಿಕೇಶನ್ ಫಿಲ್ ಮಾಡಿಸೋದಕ್ಕೆ ಒಂದು ಫಾರ್ಮ್ಗೆ 50 ರೂಪಾಯಿ ಕೊಟ್ಟು ಖರೀದಿಸ್ತಿದ್ದಾರೆ. ಮತದಾರರ ಪಟ್ಟಿ ಪರಿಷ್ಕರಣೆ ಬಿಎಲ್ಒಗಳೇ ಮಾಡಬೇಕು, ಕೆಲವರು ಹೇಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಅಂಥವ್ರು ಈ ರೀತಿ ಮಾಡ್ತಿದ್ದಾರೆ. ಹೀಗಾಗಿ ಜಿಲ್ಲೆಯಲ್ಲಿ ಸರಿಯಾದ ರೀತಿಯಲ್ಲಿ ಮ್ಯಾಪಿಂಗ್ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. SIR-ನ ಮಾಡ್ತಾ ಇರ್ತಕ್ಕಂಥ ನೌಕರರು ಯಾವೊಬ್ಬ ಸರ್ಕಾರಿ ನೌಕರ ಮಾಡಬೇಕೋ ಆ ಕೆಲಸವನ್ನು ಒಬ್ಬರ ಅಪ್ಲಿಕೇಶನ್ನ ತುಂಬಲಿಕ್ಕೆ 50 ರೂಪಾಯಿ ಕೊಟ್ಬಿಡೋದು. ಕೂಡಲೇ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಸರಿಪಡಿಸುವಂಥ ಕೆಲಸ ಆಗಬೇಕು. ಇದ್ರ ಬಗ್ಗೆ ಜಿಲ್ಲಾ ಚುನಾವಣಾಧಿಕಾರಿಗಳು ಕ್ರಮವನ್ನು ತೆಗೆದುಕೋಬೇಕು. ನಿನ್ನೆ ರೈಟಿಂಗಲ್ಲೇ ಕಂಪ್ಲೇಂಟ್ ಕೊಡಬೇಕು ಅಂತ ಮಾಡಿದ್ವಿ.
ಯಾರು ಕೆಲಸ ಮಾಡಬೇಕು BLO ಅವ್ರು ದುಡ್ಡು ಕೊಟ್ಬಿಟ್ಟು ಅವ್ರ ಕೈಲಿ ಮಾಡಿಸೋದು. ಇದು ನಮ್ಮ ಕಣ್ಣಿಗೆ ಕಂಡಿರೋದು. ಇದು ಇಡೀ ಜಿಲ್ಲೆನಲ್ಲಿ ಎಲ್ಲೆಲ್ಲಿ ಆಗ್ತಾ ಇದೆ. SIR ಪ್ರಕ್ರಿಯೆ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, BLOಗಳಿಗೆ ನಿರ್ದೇಶನ ನೀಡುವುದು ಚುನಾವಣಾ ಆಯೋಗ. SIR ಸರಿಯಾಗಿ ಆಗ್ತಿಲ್ಲ ಅಂದ್ರೆ ಆಯೋಗ ಕ್ರಮ ಕೈಗೊಳ್ಳಬೇಕು. ಎಲ್ಲಾ ಪಕ್ಷದ BLAಗಳು ಇದಕ್ಕೆ ಶ್ರಮಿಸುತ್ತಿದ್ದಾರೆ. SIR ಎಲ್ಲ ರಾಜಕೀಯ ಪಕ್ಷಗಳು ಮಾಡಬೇಕು, ಇದರಲ್ಲಿ ರಾಜಕೀಯ ಮಾಡೋದು ಬೇಡ ಅಂತಂದ್ರು. ಮಾಡಿದ್ರು ಕೂಡ ಕಾನೂನು ಮೀರಿ ಯಾರು ಮಾಡೋಕ್ಕಾಗಲ್ಲ. ಎಲೆಕ್ಷನ್ ಕಮಿಷನ್ ಅವ್ರದ್ದು ಅಬ್ಸರ್ವರ್ಸ್ ಇರ್ತಾರೆ. ಅವ್ರ ಅಂಥದ್ದೇನಾದರೂ ಕ್ರಿಯಾಲೋಪ ಆಗಿದ್ರೆ ಅಥವಾ ಬೇರೆ ರೀತಿಯಾದಂಥ ಲೋಪಗಳಾಗಿದ್ದರೆ ಅವ್ರು ಆ್ಯಕ್ಷನ್ ತೊಗೋಬೋದು. ನಾವು ಯಾರು ಕೂಡ ಅವರಿಗೆ ಫೋರ್ಸ್ ಮಾಡಿ ಯಾವುದಾದ್ರೂ ಸಮುದಾಯ ಭವನಗಳಲ್ಲಾಗಲಿ ಅಥವಾ ಬೇರೆ ಕಚೇರಿಗಳಲ್ಲಾಗಲಿ ಮಾಡಿ ಅಂತ ಒತ್ತಾಯ ಮಾಡಿಲ್ಲ. SIR ಎಲ್ಲ ಪೊಲಿಟಿಕಲ್ ಪಾರ್ಟೀಸು ಮಾಡಬೇಕಲ್ವಾ? ಈಗ ನಾಳೆ SIR ಪ್ರಕ್ರಿಯೆ ಹಿನ್ನೆಲೆ ಹುಬ್ಬಳ್ಳಿಯಲ್ಲಿ ಶಾಸಕ ಪ್ರಸಾದ್ ಅಬ್ಬಯ್ಯ ಮನೆಗೆ DCR ಸ್ನೇಹಲ್ ಭೇಟಿ ಕೊಟ್ಟಿದ್ದಾರೆ. ಪ್ರಸಾದ್ ಅಬ್ಬಯ್ಯ ಹಾಗೂ ಕುಟುಂಬಸ್ಥರಿಗೆ ಎನಿಮಿರೇಷನ್ ಫಾರ್ಮ್ ವಿತರಣೆ ಮಾಡಿದ್ದಾರೆ. ಇನ್ನು ಫಾರ್ಮ್ ಸ್ವೀಕರಿಸಿ ಮಾತನಾಡಿದ ಪ್ರಸಾದ್ ಅಬ್ಬಯ್ಯ, ಚುನಾವಣಾ ಆಯೋಗವನ್ನ ಬಿಜೆಪಿ ರಾಜಕೀಯ ದಾಳವನ್ನಾಗಿ ಮಾಡಿಕೊಂಡಿದೆ. ಲಕ್ಷಾಂತರ ಮತಗಳನ್ನು ಡಿಲೀಟ್ ಮಾಡೋ ಕುತಂತ್ರ ನಡೆಸಿದೆ. ಹೀಗಾಗಿ ಆತಂಕದಿಂದ ಗುಂಪು ಸೇರಿ ಮಾಡಿದ್ದಾರೆ. ಆದರೆ ಸರ್ಕಾರ ಕಾನೂನು ಪಾಲಿಸುವುದು ಎಲ್ಲರ ಜವಾಬ್ದಾರಿ. ಹೀಗಾಗಿ ಇದರ ವಿರುದ್ಧ ಜಾಗೃತಿ ಮೂಡಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಜನರು ಆತಂಕಕ್ಕೊಳಗಾಗಿದ್ದಾರೆ. ಎಲ್ಲ ಒಂದು ಕಡೆ ಇವರು ಯಾರ್ಯಾರು ಕಾಂಗ್ರೆಸ್ ವೋಟರ್ಸ್ ಅದಾರ ಅವ್ರನ್ನ ಭಾಳ ವ್ಯವಸ್ಥಿತವಾಗಿ ಮ್ಯಾಪಿಂಗ್ ಮಾಡಿಕೊಂಡು ಅವ್ರನ್ನೆಲ್ಲ ಡಿಲೀಷನ್ ಮಾಡುವಂಥ ಕುತಂತ್ರ ಅಜೆಂಡನೇ ಅದಿದೆ. BJP ಅವ್ರ ಅಜೆಂಡನೇ ಅದು. ಕಾಂಗ್ರೆಸ್ ವೋಟರ್ಸ್ ಯಾವುದೇ ಅದು ಎಲ್ಲ ಮಾರ್ಕಿಂಗ್ ಮಾಡಿ ಮ್ಯಾಪಿಂಗ್ ಮಾಡಿ ಅವ್ರನ್ನೆಲ್ಲ ಡಿಲೀಷನ್ ಮಾಡಲಿಕ್ಕೆ ಭಾಳ ವ್ಯವಸ್ಥಿತವಾಗಿ ಈಗಾಗಲೇ ಕುತಂತ್ರ ಮಾಡ್ಕೊಂಡಿದ್ದಾರೆ. ಎಲ್ಲ ಸುಮಾರು ಒಂದು 90 ಕ್ಷೇತ್ರಗಳನ್ನೆಲ್ಲ ಕೂಡ ಅವ್ರು ಮಾರ್ಕಿಂಗ್ ಮಾಡಿಕೊಂಡು ಎಲ್ಲೆಲ್ಲಿ ಕಾಂಗ್ರೆಸ್ ವೋಟರ್ಸ್ ಅದಾರ ಯಾವ ರೀತಿ ಅವ್ರನ್ನ ಮತದಾರನ ಹೊರಗಿಡೋದ್ರ ಮೂಲಕ ಇಲ್ಲಿ ಕೂಡ ತಮ್ಮ ಜಯ ಸಾಧಿಸಬೇಕಂತ ಕುತಂತ್ರ ನಡೆದೈತಿ. ಆದರೆ ಇಲ್ಲಿ ಬಿಡದಿ ಟೌನ್ಶಿಪ್ ಜಟಾಪಟಿ ಮುಂದುವರೆದಿದೆ. ಯೋಜನೆ ಪರ ರೈತರು ಹಾಗೂ ಸ್ಥಳೀಯ ಮುಖಂಡರು ರಸ್ತೆ ತಡೆದು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಶೀಘ್ರವಾಗಿ ಇನ್ನುಳಿದ 6 ಕಂದಾಯ ಗ್ರಾಮಗಳ ಅಂತಿಮ ಅಧಿಸೂಚನೆ ಹೊರಡಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಕಳೆದ 20 ವರ್ಷದಿಂದ ನಮ್ಮ ಭೂಮಿ ರೆಡ್ ಝೋನ್ ಸೇರಿದೆ. ಈ ಭಾಗದ ರೈತರು ರೆಡ್ ಝೋನ್ ಭೂತದಿಂದ ವನವಾಸ ಅನುಭವಿಸುತ್ತಿದ್ದಾರೆ. ಆದರೂ ಇದರಲ್ಲಿ ಕುಮಾರಸ್ವಾಮಿ ರಾಜಕೀಯ ಮಾಡ್ತಿದ್ದಾರೆ ಅಂತ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಫುಟ್ಪಾತ್ ಕಾರ್ಯಾಚರಣೆ 4ನೇ ದಿನವೂ ಮುಂದುವರೆದಿದೆ. ಬೆಂಗಳೂರಿನ ಆಸ್ಟಿನ್ ಟೌನ್ನಲ್ಲಿ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಅನಧಿಕೃತವಾಗಿ ಪಾದಾಚಾರಿ ಮಾರ್ಗ ಒತ್ತುವರಿ ಮಾಡಿದವರನ್ನ ತೆರವು ಮಾಡಲಾಗ್ತಾ ಇದೆ. ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಮುಖ್ಯ ರಸ್ತೆ ಸೇರಿ ಹಲವೆಡೆ ಇಂದು ತೆರವು ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಪಾದಾಚಾರಿ ಮಾರ್ಗ ಮುಕ್ತ ಆಗ್ತಿರೋ ಬಗ್ಗೆ ನಾಗರಿಕರು ಹರ್ಷ ವ್ಯಕ್ತಪಡಿಸಿದ್ದಾರೆ. ವಿದ್ಯುತ್ ವಿತರಣೆಗೆ ಟಾಟಾ ಪವರ್ ಕಂಪನಿ ಅರ್ಜಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಾಪಕ ವಿರೋಧದ ಬೆನ್ನಲ್ಲೇ ಟಾಟಾ ಕಂಪನಿ ಹಿಂದೆ ಸರಿದಿದೆ. ಕಂಪನಿ ವಕೀಲರು ಅರ್ಜಿ ವಾಪಸ್ ಪಡೆದಿದ್ದು ರೈತರು, ವಿದ್ಯುತ್ ನೌಕರರು, ಸಂಘ ಸಂಸ್ಥೆಗಳು ನಿರಾಳವಾಗಿವೆ. ಈ ಹಿಂದೆ ಟಾಟಾ ಪವರ್ ಕಂಪನಿಗೆ ವಿದ್ಯುತ್ ವಿತರಣೆ ಕೊಡದಂತೆ ಆಕ್ಷೇಪ ವ್ಯಕ್ತವಾಗಿತ್ತು. ಹೀಗಾಗಿ ತೀವ್ರ ವಿರೋಧ ಹಿನ್ನೆಲೆ ಟಾಟಾ ಕಂಪನಿ ತನ್ನ ಅರ್ಜಿಯನ್ನು ವಾಪಸ್ ಪಡೆದಿದೆ. ಸಚಿವ ಸಂಪುಟ ವಿಸ್ತರಣೆ ಸಂಬಂಧ ಇದೇ 8ಕ್ಕೆ ದೆಹಲಿಗೆ ಸಿಎಂ DK ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ತೆರಳಲಿದ್ದಾರೆ. ಆಷಾಢಕ್ಕೂ ಮುನ್ನ ಸಂಪುಟ ವಿಸ್ತರಣೆ ಆಗಲಿದೆ ಎನ್ನಲಾಗ್ತಾ ಇದೆ. ಈ ಬಾರಿ ತಮಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಶಾಸಕ ಪ್ರಸಾದ್ ಅಬ್ಬಯ್ಯ. ಹುಬ್ಬಳ್ಳಿಯಲ್ಲಿ ಮಾತನಾಡಿರುವಂತಹ ಅವರು, ನಮ್ಮ ನಾಯಕರನ್ನ ಭೇಟಿ ಮಾಡಿ ಮನವಿಯನ್ನ ಮಾಡಿಕೊಂಡಿದ್ದೀನಿ. ಈ ಬಾರಿ ಮಂತ್ರಿ ಸ್ಥಾನ ಸಿಗೋ ವಿಶ್ವಾಸ ಇದೆ ಅಂತ ಹೇಳಿದ್ರು. DK ಶಿವಕುಮಾರ್ ಸಿಎಂ ಆಗಿ 1 ತಿಂಗಳು ಪೂರೈಸಿದ ಹಿನ್ನೆಲೆ ಸಿಎಂ ಪರವಾಗಿ ವಿಶ್ವನಾಥ್ ಬ್ಯಾಟಿಂಗ್ ಮಾಡಿದ್ದಾರೆ. ಮೈಸೂರಲ್ಲಿ ಮಾತಾಡಿದ ಅವರು, ಸಿಎಂ ಭರವಸೆಯ ಆಡಳಿತ ನೀಡುತ್ತಿದ್ದಾರೆ. ಕಳೆದ 3 ವರ್ಷ ಅಭಿವೃದ್ಧಿಯೇ ನಡೆದಿರಲಿಲ್ಲ. DK ಶಿವಕುಮಾರ್ 1 ತಿಂಗಳಲ್ಲಿ ರಾಜ್ಯಕ್ಕೆ ಅಭಿವೃದ್ಧಿಯ ಭರವಸೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಜೊತೆ ಉತ್ತಮ ಸಂಬಂಧವನ್ನ ಸಿಎಂ ರೂಪಿಸುತ್ತಿದ್ದಾರೆ ಅಂತ ಹಾಡಿ ಹೊಗಳಿದ್ದಾರೆ. ವಾಟರ್ ಮಾಫಿಯಾ ನಡೆಸುತ್ತಿದ್ದ GBA ಅಧಿಕಾರಿಯನ್ನ ಅಮಾನತು ಮಾಡಲಾಗಿದೆ. ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಶಶಿಕಾಂತ್ ಬೆಳ್ಳೂರ ಅವರನ್ನ ಪಶ್ಚಿಮ ನಗರ ಪಾಲಿಕೆ ಆಯುಕ್ತ KV ರಾಜೇಂದ್ರರಿಂದ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಸರ್ಕಾರಿ ಸೇವೆಯಲ್ಲಿದ್ದರೂ ನೀರಿನ ಟ್ಯಾಂಕರ್ ಇಟ್ಕೊಂಡು ಬಿಸಿನೆಸ್ ಮಾಡ್ತಾ ಇದ್ರು ಎನ್ನಲಾಗ್ತಾ ಇದೆ. ಅಲ್ಲದೆ ತೆರಿಗೆ ಸಂಗ್ರಹ ಮಾಡುವಲ್ಲಿ ವಿಫಲತೆ. ಹಾವೇರಿಯ ನರೇಗಲ್ ಗ್ರಾಮದಲ್ಲಿ ನಡೆದ ಗಲಭೆ ಕೇಸ್ಗೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣದ A17ಗೆ ಬಿಜೆಪಿ ಕಾರ್ಯಕರ್ತನ ಮನೆಯಲ್ಲಿ ಆಶ್ರಯ ನೀಡಲಾಗಿದೆ. ಆರೋಪಿ ಶೌಕತ್ ಅಲಿ ನೆಗಳೂರಾಗೆ ಮಧು ಪಾಟೀಲ್ ಯತ್ನಳ್ಳಿ ತಮ್ಮ ಮನೆಯಲ್ಲಿ ಆಶ್ರಯ ನೀಡಿದ್ದಾರೆ. ತಡರಾತ್ರಿ ಕಾರ್ಯಾಚರಣೆ ಮಾಡಿ ಆರೋಪಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ.
ಬೆಂಗಳೂರಲ್ಲಿ ಯುವತಿಯ ಮೇಲೆ ಅತ್ಯಾಚಾರದ ಆರೋಪ ಕೇಳಿಬಂದಿದೆ. ಪಾರ್ಟಿ ಮಾಡೋ ನೆಪದಲ್ಲಿ ಪರಿಚಯಸ್ಥರೇ ಯುವತಿಯನ್ನ ಕರೆಸಿ ಅತ್ಯಾಚಾರ ಮಾಡಿದ್ದಾರೆ ಅಂತ ದೂರು ದಾಖಲಾಗಿದೆ. ತಲಗಟ್ಟಪುರದ ಮಾರುತಿ ನಗರದಲ್ಲಿ ನಿನ್ನೆ ಸಂಜೆ ಈ ಘಟನೆ ನಡೆದಿದ್ದು, ಘಟನೆ ಬಗ್ಗೆ ಸಂತ್ರಸ್ತೆಯೇ 112ಗೆ ಕರೆ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದಾಳಂತೆ. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಸ್ನೇಹಿತ ಸೋಮಶೇಖರ್ ಸೇರಿದಂತೆ 5ರನ್ನ ಅರೆಸ್ಟ್ ಮಾಡಿದ್ದಾರೆ. ತಲಗಟ್ಟಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ತಾಲೂಕು ಭೂಮಾಪನ ಇಲಾಖೆಯ 9 ಅಧಿಕಾರಿಗಳನ್ನು ಭ್ರಷ್ಟಾಚಾರ ಆರೋಪದಲ್ಲಿ ಬಂಧಿಸಲಾಗಿದೆ. ಶ್ರೀರಂಗಪಟ್ಟಣದ ಭೂಮಾಪನ ಇಲಾಖೆಯಲ್ಲಿ ಅಧಿಕಾರಿಗಳಿಲ್ಲದೆ ಖಾಲಿಯಾಗಿದೆ. ತನ್ನ ಕಚೇರಿಗೆ ಬೀಗ ಜರಿದುಕೊಂಡು ನಾಪತ್ತೆಯಾಗಿದ್ದಾರೆ ಸಹಾಯಕ ನಿರ್ದೇಶಕ ಮೊಹಮ್ಮದ್ ಹುಸೇನ್. 200 ಎಕರೆ ಸರ್ಕಾರಿ ಜಾಗವನ್ನು ಖಾಸಗಿ ವ್ಯಕ್ತಿಗೆ ಖಾತೆ ಮಾಡಿದ ಆರೋಪದಲ್ಲಿ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿ 9 ಜನ ಅಧಿಕಾರಿಗಳನ್ನು ಅರೆಸ್ಟ್ ಮಾಡಿದ್ರು. ಎಡಿಎಲ್ಆರ್ ಮೊಹಮ್ಮದ್ ಹುಸೇನ್ಗಾಗಿ ಪೊಲೀಸರಿಂದ ಶೋಧ ಕಾರ್ಯ ಮುಂದುವರೆದಿದೆ. ಬೀದರ್ನ ವಿವಿಧ ಇಲಾಖೆಗಳ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿದ್ದಾರೆ. ಮಹಾನಗರ ಪಾಲಿಕೆಯ 51 ಅಧಿಕಾರಿಗಳ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಿದ್ದಾರೆ. ಬೀದರ್ನ ವಿವಿಧೆಡೆ ಜೂನ್ 19 ಮತ್ತು 20ನೇ ತಾರೀಕಿನಂದು ದಿಢೀರ್ ಪರಿಶೀಲನೆ ನಡೆಸಿದ್ರು. ಲೋಕಾಯುಕ್ತ ನ್ಯಾಯಮೂರ್ತಿ ವೀರಪ್ಪ, ಬ್ರಿಮ್ಸ್, ಮಹಾನಗರ ಪಾಲಿಕೆ, ಗ್ರಾಮ ಪಂಚಾಯಿತಿ, ಕೆಕೆಆರ್ಟಿಸಿ, ಆರ್ಟಿಒ ಹಾಗೂ ತಹಶೀಲ್ದಾರ್ ಕಚೇರಿ ಸೇರಿದಂತೆ ಹಲವು ಇಲಾಖೆಗಳಿಗೆ ದಿಢೀರ್ ದಾಳಿ ನಡೆಸಿದ್ದಾರೆ. ಸಾರ್ವಜನಿಕರ ದೂರು, ಅವ್ಯವಸ್ಥೆ, ಕರ್ತವ್ಯ ಲೋಪ ಆರೋಪಗಳಲ್ಲಿ ಕೇಸ್ ದಾಖಲಿಸಲಾಗಿದೆ. ಬೆಂಗಳೂರಿನಲ್ಲಿ ಮುಂದಿನ 3 ದಿನಗಳ ಕಾಲ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಬೆಂಗಳೂರು ಸೇರಿದಂತೆ ಸುತ್ತಮುತ್ತಲ ಪ್ರದೇಶದಲ್ಲಿ ಸಾಧಾರಣ ಮಳೆಯಾಗಲಿದ್ದು, ಮುಂದಿನ 3 ದಿನ ಭಾರೀ ಮಳೆಯಾಗಲಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಜೋಡಕುರುಳಿ ಗ್ರಾಮದಲ್ಲಿ ಸುರಿದ ಮಳೆಯಿಂದಾಗಿ ನಾನಾ ಅವಾಂತರಗಳಾಗಿದೆ. ಭಾರೀ ಮಳೆಗೆ ಗಂಗುವ, ವರಾಳೆ ಅನ್ನುವರಿಗೆ ಸೇರಿದ ಗೋಡೆ ಬಿದ್ದಿದ್ದು ಮನೆಯಲ್ಲಿದ್ದ 7 ಜನರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಧಾರವಾಡದಲ್ಲೂ ತುಂತುರು ಮಳೆಯಾಗ್ತಿದ್ದು, ನಗರದಲ್ಲಿ ಸೇರಿದಂತೆ ಹಲವು ಗ್ರಾಮೀಣ ಪ್ರದೇಶದಲ್ಲೂ ಮಳೆಯಾಗ್ತಿದೆ. ಕೃಷಿ ಚಟುವಟಿಕೆಗಳು ಈಗ ಗರಿಗೆದರಿದ್ದು ರೈತರ ಮೊಗದಲ್ಲಿ ಸಂತಸ ಮನೆ ಮಾಡಿದೆ. ಚಾಮರಾಜನಗರವನ್ನ ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡುವಂತ ಆಗ್ರಹಿಸಿ ರಾಜ್ಯ ಕಬ್ಬು ಬೆಳೆಗಾರರ ಸಂಘದಿಂದ ಪ್ರತಿಭಟನೆ ಮಾಡಲಾಯಿತು. ಚಾಮರಾಜನಗರದ ದೊಡ್ಡರಾಯಪೇಟೆ ಗೇಟ್ ಬಳಿ ಪ್ರತಿಭಟನೆ ನಡೆಸಲಾಗಿದೆ. ಉತ್ತರ ಭಾರತದ ರಾಜ್ಯಗಳಲ್ಲಿ ಮುಂಗಾರು ಅಬ್ಬರ ಜೋರಾಗಿದೆ. ಮಹಾರಾಷ್ಟ್ರದ ಮುಂಬೈ, ಉತ್ತರಾಖಂಡ, ಉತ್ತರ ಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ನಿರಂತರವಾಗಿ ಮಳೆಯಾಗ್ತಿದ್ದು ನದಿಗಳು ಉಕ್ಕಿ ಹರಿಯುತ್ತಿವೆ. ಇನ್ನು ಉತ್ತರಾಖಂಡದ ರುದ್ರಪ್ರಯಾಗ ಜಿಲ್ಲೆಯಲ್ಲಿಯೂ ಧಾರಾಕಾರ ಮಳೆಯಾಗ್ತಾ ಇದೆ. ಅಲಕಾನಂದ ನದಿ ಪಾತ್ರದಲ್ಲಿರುವ ಶಿವನ ವಿಗ್ರಹ ಮುಳುಗಡೆಯಾಗಿದ್ದು ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ರಕ್ಕಸ ಮಳೆಗೆ ಗುಜರಾತ್ ಕೂಡ ತತ್ತರಿಸಿ ಹೋಗ್ತಾ ಇದೆ. ಚುನಾಗಢ ಜಿಲ್ಲೆಯಲ್ಲಿ ಭೀಕರ ಪ್ರವಾಹ ಉಂಟಾಗಿ ಅವಾಂತರವೇ ಸೃಷ್ಟಿಯಾಗಿದೆ. 8 ದಶಕಗಳಿಗೂ ಹೆಚ್ಚು ಕಾಲ ಗುಣಮಟ್ಟ, ನಂಬಿಕೆ ಹಾಗೂ ಸಂಪ್ರದಾಯದೊಂದಿಗೆ ಗ್ರಾಹಕರ ಮನ ಗೆದ್ದಿರುವ ಸುದರ್ಶನ್ ಸಿಲ್ಕ್ಸ್ ಇದೀಗ ರಾಜರಾಜೇಶ್ವರಿ ನಗರದಲ್ಲಿ ನೂತನ ಶಾಖೆ ತೆರೆದಿದೆ. ಪೂಜ್ಯ ಶ್ರೀ ಜಯೇಂದ್ರಪುರಿ ಮಹಾಸ್ವಾಮೀಜಿ ಉದ್ಘಾಟನೆ ಮಾಡಿದ್ದು, ಕಾರ್ಯಕ್ರಮದಲ್ಲಿ ನಟಿ ರಚಿತಾರಾಮ್, ಸಂಸ್ಥಾಪಕರಾದ ಜೆಎಸ್ ವೆಂಕಟೇಶ್, ಜೆಆರ್ ಶ್ರೀನಿವಾಸ್ ಭಾಗವಹಿಸಿದರು. Fifth store, so we have all been so kind, and you have been so kind coming and doing the inauguration ಇಲ್ಲಿ. Plus ನಮ್ಮದು 87ನೇ ವರ್ಷ that we are celebrating, so it was a great thing that we had you, and thank you everyone for joining us. ಮತ್ತೆ ಬನ್ನಿ ನಮ್ಮ ತಾ ಶಾಪಿಂಗ್ ಮಾಡಿ. ನಿಮ್ಮ ಆಶೀರ್ವಾದದಿಂದ ನಾವು ಇಷ್ಟು ಮುಂದೆ ಹೋಗಿದ್ದೀವಿ. ನೆಕ್ಸ್ಟ್ ವಿ ವಾಂಟ್ ಟು ಗೋ ಮೋರ್ and grow more. That is our main thing. ನಮ್ಮ ಫೋಕಸ್ ಇರೋದು ಬರೀ ಸೀರೆ ಸೆಲ್ ಮಾಡೋದಲ್ಲ. ವಿ ವಾಂಟ್ ಟು ಗಿವ್ ದ ರೈಟ್ ಕ್ವಾಲಿಟಿ, ರೈಟ್ ಚಾಯ್ಸ್ ಥಿಂಗ್ ಆ್ಯಂಡ್ ಪ್ರೈಸಿಂಗ್. ನಿಮಗೆ ಗೊತ್ತು, ನಮ್ಮ ಚಿಕ್ಕಪೇಟ್ ಸ್ಟೋರಿಂದ ನೀವೆಲ್ಲ ನಮ್ಮನ್ನು ಬೆಳೆಸ್ಕೊಂಡು ಬಂದಿದ್ದೀರಾ. ಸೊ ಯು ಆಲ್ರೆಡಿ ನೋ ಕರ್ನಾಟಕಗೆ ಸುದರ್ಶನ್ ಇಸ್ ಆಲ್ರೆಡಿ ನೋನ್. ವಿ ಡೋಂಟ್ ಹ್ಯಾವ್ ಟು ಎಕ್ಸ್ಪ್ರೆಸ್ ಎನಿಥಿಂಗ್. ಅದೇ ಕ್ವಾಲಿಟಿ ಅವಾಗಿಂದ ನಾವು ಹೆಂಗೆ ಇಟ್ಕೊಂಡ್ಬಂದಿದ್ದೀವಿ, ಇವಾಗೂ ಅದೇ ಥರನೇ ಮೂವ್ ಮಾಡ್ಕೊಂಡು ನಾವು ಫಾರ್ವರ್ಡ್ ಹೋಗ್ತಾ ಇದ್ದೀವಿ. ನಾನು ನಿಮ್ಮ ವರ್ಷಾ ಶಾರತ್, MG ಸುದರ್ಶನ್ ಸಿಲ್ಕ್ಸ್ ಒರಿಜಿನಲ್. ನಮ್ಗೆ ತುಂಬ ಖುಷಿ ಆಗ್ತಿದೆ. ಇದು ನಮ್ಮ 5th ಸ್ಟೋರ್ RR ನಗರಲ್ಲಿ ಓಪನ್ ಆಗಿದೆ. ಆ್ಯಂಡ್ ಏನಕ್ಕೆ RR ನಗರ್ ಅಂದರೆ, ನಮ್ಮ ಚಿಕ್ಕಪೇಟೆ ವಾಸ್ ಅ ಫಸ್ಟ್ ಸ್ಟೋರ್. ಚಿಕ್ಕಪೇಟೆಗೆ, ಮಾರತ್ಹಳ್ಳಿಗೆ, ಇಲ್ಲಿಂದ ಅಲ್ಲಿ ಟ್ರಾವೆಲ್ ಮಾಡೋರು. ಆ್ಯಂಡ್ ತುಂಬಾ ಜನ ನಮ್ಗೆ ಇಲ್ಲೂ ಓಪನ್ ಮಾಡಿ ಅಂತ ರಿಕ್ವೆಸ್ಟ್ ಬರ್ತಿತ್ತು. ಸೊ ನಾವು ಅದನ್ನು ವಿ ಮೇಡ್ ಶೋರ್ ಇಲ್ಲೊಂದು ಬ್ರಾಂಚ್ ಆಗಲೇಬೇಕು ಅಂತ. ಸುತ್ತಮುತ್ತ ಎಲ್ರಿಗೂ ಹತ್ರ ಆಗುತ್ತೆ. ಆ್ಯಂಡ್ ಇಟ್ಸ್ ಅ ಒನ್ ಸ್ಟಾಪ್ ಸ್ಟೋರ್. ಎಲ್ಲರಿಗೂ ಇದೆ, ಮೆನ್ಗೂ ಇದೆ, ಕಿಡ್ಸ್ಗಿದೆ, ಹುಡುಗಿರಿಗಿದೆ, ಚಿಕ್ಕ ಮಕ್ಳಿಗಿದೆ. ಆ್ಯಂಡ್ ರೆಸ್ಟ್ ಮಾಡೋದಕ್ಕೆ ಕೆಫೆನೂ ಇದೆ. ಸೊ ಎಲ್ಲರೂ ಬಂದು ಶಾಪ್. ಏನು ಹೇಳಬೇಕು ಅಂತ ಇದ್ದೆ ಅಂದರೆ, ನಮ್ಮದು ಮೇನ್ ಪಾಯಿಂಟು ನಿಮಗೆ ಕಸ್ಟಮರ್ಸ್ಗೆ ಸ್ಯಾಟಿಸ್ಫೈ ಮಾಡೋದು. ಆ್ಯಂಡ್ ಇದು ಎಲ್ಲ ಬ್ರಾಂಚಲ್ಲೂ ನನಗೆ ಒಂದು ಗ್ಯಾರಂಟಿ ಏನು ಕೊಡ್ತೀನಿ ಅಂದರೆ, ನಾವು ಮೇನು ನಿಮಗೆ ಏನು ಬೇಕು ಎಲ್ಲ ವೆರೈಟೀಸು ಎಲ್ಲ ತಕ್ಕಂಗೆ ನಿಮಗೆ ಆಫರ್ ಮಾಡ್ತೀವಿ. ಹೀಗೆ ನಿಮ್ಮ ಸಪೋರ್ಟು ಇರಬೇಕು ಮುಂದೆನೂ. ಆ್ಯಂಡ್ ಇನ್ನು ಮೋರ್ ಬ್ರಾಂಚ್